2,000 ಜನಸಂಖ್ಯೆ ಇರುವ ಆ ಒಂದು ಬಡಾವಣೆಗೆ ಹೊರತೆ ನೀರಿಗತೆ ಒಂದೇ ಒಂದು ಬಿಂದಿಗೆ ನೀರು ಬೇಕು ಅಂದ್ರೂ ಸಹ ಹಗಲು ರಾತ್ರಿ ಎನ್ನದೆ ಸರತಿ ಸಾಲಿನಲ್ಲಿ ಬರಬೇಕಿದೆ. 1 ಗಂಟೆಗೆ ಕೂತು ಬಿಂದಿಗೆ ನೀರು ತುಂಬಿಕೊಳ್ಳಬೇಕಿದೆ. ಬಿಸಿಲಿನ ಭೀಕರತೆಯಲ್ಲಿ ನೀರಿಗಾಗಿ ಪರಿತಪಿಸುತ್ತಿದ್ದಾರೆ ಬೆಳಗಿನಕೆರೆ ಬಡಾವಣೆ ನಿವಾಸಿಗಳು. ಹೌದು, ಬಿಸಿಲು ನಾಡು ರಾಯಚೂರಿನ ಜನ ಈಗಾಗಲೇ ಬಿಸಿಲಿನ ಹೊಡೆತಕ್ಕೆ ಬಾಡಿ ಬೆಂಡಾಗಿದ್ದಾರೆ. ಜಿಲ್ಲೆಯಲ್ಲಿ ನೀರಿಗಾಗಿ ಹಾಹಾಕಾರ ಆರಂಭವಾಗಿದೆ. ಇನ್ನು ಇದು ಪಟ್ಟಣ ಪ್ರದೇಶದಲ್ಲಿ ನೀರಿಗಾಗಿ ಇಂತಹ ಹಪಾಪಿ ಇದ್ದಾರೆ, ಗ್ರಾಮೀಣ ಭಾಗದಲ್ಲಿ ನಾವು ಊಹಿಸುವಂತಿಲ್ಲ. ಇನ್ನು ಇಲ್ಲಿ ಕಾಣ್ತಾ ಇರೋ ಜನ ಪರದಾಟ ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಬೆಳಗಿನಕೆರೆ ಬಡಾವಣೆಯದ್ದು. ಇಲ್ಲಿನ ನಿವಾಸಿಗಳ ಪಾಡು ನೋಡಿದ್ರೆ ಯಾವ ಶತ್ರುಗೂ ಬೇಡ ಅನಿಸುತ್ತದೆ. ಈ ಒಂದು ಬಡಾವಣೆ ಜನ ಪಕ್ಕದ ಕೆರೆ ನೀರಿಗೆ ಅವಲಂಬಿತರಾಗಿರುತ್ತಾರೆ. ಆದ್ರೆ ಈ ಬಾರಿ ಮಳೆ ಕೊರತೆ ಬೇಸಿಗೆ ಆರಂಭದಲ್ಲೇ ಕೆರೆ ಒಣಗಿ ಹೋಗಿದೆ. ಇದರಿಂದಾಗಿ ಬಡಾವಣೆ ನಿವಾಸಿಗಳು ಇದೀಗ ಕುಡಿಯುವ ನೀರಿಗಾಗಿ ಪರಿತಪಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೆರೆಯ ಒಂದು ಭಾಗದ ಬೆಟ್ಟದ ತುದಿಯಲ್ಲಿ ಒಂದಷ್ಟು ಗುಂಡಿಗಳು ಅಗೆದದ್ದು ಅಲ್ಲಿ ಬರುವ ಹೊರತೆ ನೀರು ಕುಡಿಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ನನ್ನ ಹೆಸರು ಅಯ್ಯಪ್ಪ ರೀ. ಇಲ್ಲಿ ಕುಡಿ ನೀರಿಗೆ ಅಂತ ಬರ್ತಾರೆ ತುಂಬ್ಕೊಂಬರಾಕ ಒಂದು ಕೊಡಕ 15 ನಿಮಿಷದಿಂದ ಹಿಡಿದು 20 ನಿಮಿಷ ಆಗ್ತದ. ಯಾರು ಹೇಳಿದ್ರು ಕೂಡ ಇದು ಏನು ಮಾಡಬಲ್ರು ನೋಡಬಲ್ರು. ಇಲ್ಲಿ ಬಂದು ನಮ್ಮ ಹೊಲಗಳು ಕೆಲಸ ಇರ್ತಾವ, ಇಲ್ಲೇ ಸರಿಯಾಗಿ ಬಿಡ್ತೀವಿ. ಬೆಳತನ ಆಗಲಲ್ಲ ಒಂತಿನ ಪ್ರಕಾರ ತುಂಬ್ಕೊಂತ ಬರ್ತೀವಿ ನಾವು. ಈಗ ಶಾಸಕರು ಹೇಳಿದ್ರೆ ಬರವಲ್ರು ನೋಡವಲ್ರಿ. ಇದನ್ನ ಬಂದಪ್ಪ ಅಂದ್ರೆ ಅಷ್ಟೇ ರೀ. ಇವರು ರಾಜಕಾರಣ ಅಷ್ಟೇ. ನಮ್ಮ ಕುಡಿಯೋನವ್ರ ಸಮಸ್ಯೆ ಭಾಳ ತ್ರಾಸ ಐತಿ ಇಲ್ಲಿ. ಯಾವಾಗ ಬಂದು ತುಂಬಕ್ಕೆ ಇಲ್ಲಿ ಈಗ ಬರ್ತೀವಿ ರೀ, ರಾತ್ರಿ 10 ಗಂಟೆಗೆ ಬಂದು ಇಲ್ಲೇ ಕುಂದಿರ್ತೀವಿ ರೀ. ಒಬ್ಬೊಬ್ಬರೊಬ್ಬರು ಒಂದೊಂದು ಕೊಡ ತುಂಬ್ಕೊಂತೀವಿ. ಹಗಲು ರಾತ್ರಿ ಇಲ್ಲೇ ನೋಡ್ರಿ, ಹೊಲದ ಕೆಲಸ ಇಲ್ಲ ಏನಿಲ್ಲ ನೋಡ್ರಿ, ಬುಟ್ಟೆ ಕುಂದಿರ್ಬೇಕಿಲ್ಲ. ಹೆಣ್ಮಕ್ಳು ಹುಡುಗರು ಬಡ ನಾವು ಹೊಲಕ್ಕೆ ಹೋದ್ರೆ ಹುಡುಗರನ್ನ ಕಳಿಸ್ತೀವಿ. ಸಾಲಿಗೆ ಹೋಗಕ್ಕೆ ಒತ್ತಾಗ್ತದ ಹುಡುಗರಿಗೆ. ನೀರು ತುಂಬ್ಕೊಂಬ ಅಂತ ಕಳಿಸ್ತಾರೆ. ಏನೋ ಮಾಡ್ಬೇಕ್ರಿ, ಮತ್ತು ಅವ್ರು ಮಾಡವಲ್ರಿ ಏನಿಲ್ಲ. ನೀರು ಬೇಕ್ರಿ, ಮತ್ತು ಕುಡಿಯೋಕೆ ಊಟ ಒಂದೊಪ್ಪತ್ತು ಇಲ್ದ್ರಲ್ಲಿ ನೀರಂತ ಬೇಕಲ್ರಿ. ಊಟ ಇಲ್ದ್ರೆಲ್ಲ ನೀರಂತ ಬೇಕೇ ಬೇಕು. ನೀರಿಂದು ಸೌಕರ್ಯ ಇದ್ರೇ ಊಟದ್ದು ಒಂದೊಪ್ಪತ್ತು ಇಲ್ದ್ರೆ ಇಲ್ಲ, ನೀರಿಂದನೇ ಇಲ್ಲ ಅಸಲು. ಈ ವರ್ಷ ಕಾಲಲ್ಲಿ ಹಿಂಗೆ ಆಗಿಬಿಟ್ಟದ ನೋಡ್ರಿ. ನಮ್ಮ ಹೆಸರು ಅಯ್ಯಪ್ಪ ರೀ. ಇನ್ನು ಈ ಒಂದು ಬಡಾವಣೆಯ ನಿವಾಸಿಗಳಿಗೆ ಎಷ್ಟೇ ಸಮಸ್ಯೆ ಇದೆ ಅಂದ್ರೆ ಚಿಲುಮೆಯಿಂದ ಹನಿ ಹನಿ ನೀರು ಸಂಗ್ರಹಿಸಿ ಹೊತ್ತೊಯ್ಯುವ ಪರಿಸ್ಥಿತಿ ಒದಗಿದೆ. ನಿದ್ದೆ ಬಿಟ್ಟು ರಾತ್ರಿ ಕೆರೆಯ ಬಳಿ ಮಲಗಿ ಪಾಳಿ ಹಚ್ಚಿ ನೀರು ತುಂಬಿಕೊಳ್ಳಬೇಕು. ಇಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ. ಕೆಲಸ ಕಾರ್ಯ ಬಿಟ್ಟು ನೀರಿಗಾಗಿ ಪಾಳಿ ಹಚ್ಚಬೇಕು. ಪಾಳಿ ಬಂದಾಗ ಗಂಟೆಗೆ 2 ಕೊಡ ತುಂಬಿಕೊಳ್ಳಬೇಕು. ಗರ್ಭಿಣಿಯರು, ಮುದುಕರು, ಮಕ್ಕಳು ಎನ್ನದೆ ಪಾಳಿ ಹಚ್ಚಿ ನೀರು ತುಂಬಿಕೊಳ್ಳಬೇಕು. ಹೊರತೆಯಲ್ಲಿ ಬರುವ ಹನಿ ಹನಿ ನೀರು ಬಟ್ಟಲು ಚೆರಗಿ ಹಿಡಿದು ಬೆನ್ನು ನೋವಾಗುವಂತೆ ತುಂಬಿಕೊಳ್ಳಬೇಕು. ಈ ಬಗ್ಗೆ ಕಳೆದ 1 ತಿಂಗಳಿನಿಂದ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳಿಗೆ, ಜನಪ್ರತಿನಿಧಿಗಳಿಗೆ ನಮ್ಮ ಗೋಳು ಕೇಳಿದ್ರು ಕ್ಯಾರೆ ಎನ್ನುತ್ತಿಲ್ಲ ಎಂದು ಇಲ್ಲಿನ ಜನರು ಅಳಲು ತೋಡಿಕೊಂಡರು. ಸರ್, ನಮ್ದು ಬೆಳಗಿನ ಪೇಟೆ ರೀ. ನಮ್ದು ನೀರಿದು ಜಗ್ಗೆ ಪ್ರಾಬ್ಲಮ್ ಆಗಿಬಿಟ್ಟು ನೀರಿದು. ರಾತ್ರಿ ಬೆಳೆತನ ಊಟ ಮಾಡಿ ಬೆಳೆತನ ನೀರು ಬಂದಕ್ಕೆ ಲೈನ್ ಮಕ್ಕಂತಾರೆ. ಬಂದಕ್ಕೆ ನೀರು ಯಾರು ಇಲ್ಲಿ ಬಂದಕ್ಕೆ ಇದು ಮಾಡೋಕೆ ಮಾಡಲ್ರು. ಏನು ಮಾಡ್ಬೇಕು ಇಲ್ಲಿ ಬಂದು? ಅಲ್ರಿ, ಇದು ಏನೇನು ಮಾಡೋಕಲ್ಲ, ಗೌರ್ಮೆಂಟ್ ಸೌಲಭ್ಯ ಏನು ಮಾಡಿಲ್ಲ. ಊಟ ರಾತ್ರಿ ಕೆಲಸ ಮತ್ತೆ ಹೋಗೋತಿ, ಮತ್ತೆ ನಿದ್ದೆ ಕಟ್ಕೊಂತ ಇಲ್ಲಿರ್ತೀವಿ ರಾತ್ರಿ. ನೀರಂತ ಸಿಗಾಕಲ್ಲ ನೀರು ನಮಗೆ. ಎಷ್ಟು ಮಂದಿ ಇರ್ತಾರೆ ನಿಮ್ಮ ಮನೆಯಾಗ? ಇಲ್ಲಿ ನಮ್ಮ ಮನೆಯಾಗ ಒಂದು 50-60 ಮಂದಿ ಬರ್ತಾರೆ ರಾತ್ರಿ. ರಾತ್ರಿ ಇಲ್ಲೇ ಮಕ್ಕೊಂಡ್ಬಿಡ್ತಾರೆ ಸರ್. ಒಟ್ಟು ಎಷ್ಟಾರ ಏರಿಯಾದಾಗ? ಒಂದು 1500-2000 ಮಂದಿ ಇದಾರೆ. ಮತ್ತು ನೀರು ಅದು ನೋಡಿದ್ರೆ ಚೆಲ್ಲಿ ಮಂದಿ ನೋಡ್ರಿ. ಅದು ಅದ್ರಾಗೆಲ್ಲ ಎಲ್ಲರ ಲೈನ್ ಇಟ್ಟು ಕೇಸಿ ಅದ್ರಾಗ ಲೈನ್ ನಿಂತಕ್ಕೆ ತುಂಬ ಬೆಳೆತನಲ್ಲಿ ಇರ್ತೀವಿ ರಾತ್ರಿ. ಯಾರು ಬಂದು ಕೇಳೋರೆಲ್ಲ ಬಾರ್ದಾರ ಮಾಡ್ತಾವ ಅಂತಾರೆ, ಏನು ಮಾಡವಲ್ರು. ಎಷ್ಟು ದಿನ ಆಯ್ತು? ಇಲ್ಲಿಗೆ 1 ತಿಂಗಳ ಸರ್. ಬಾರ್ತಾರ ಮಾಡಮ್ಮ ಅಂತಾರೆ, ಏನು ಮಾಡವಲ್ರು. ಇದು ಹಬ್ಬ ರಂಜಾನ್ ಹಬ್ಬ ಹೋಗ್ಲಿ ಮಾಡಮ್ಮ ಹಂಗೆ ಅಂತ ಹೇಳಿದ್ರು. ಅದು ತಿರುಗಿ ಯಾರು ಬಂದಿಲ್ಲ ಇಲ್ಲಿ. ನಿಮ್ಮ ಹೆಸರು? ಹೀರಾಯನಾಯಕ. ಒಟ್ಟಾರೆಯಾಗಿ ಬೇಸಿಗೆ ಆರಂಭದಲ್ಲಿಯೇ ಇಲ್ಲಿನ ಜನ ಬಿಂದಿಗೆ ನೀರಿಗಾಗಿ ಪರಿತಪಿಸುತ್ತಿದ್ದಾರೆ. ಇನ್ನು 3 ತಿಂಗಳುಗಳ ಕಾಲ ಹೇಗೆ ಗತಿಸಬೇಕು ಎನ್ನುವುದಕ್ಕೆ ಯಕ್ಷ ಪ್ರಶ್ನೆಯಾಗಿದೆ. ಇನ್ನಾದ್ರೂ ತಾಲೂಕಾ ಆಡಳಿತ ಮತ್ತು ಜನಪ್ರತಿನಿಧಿಗಳು ಇತ್ತ ಗಮನ ಹರಿಸಿ ಇಲ್ಲಿನ ನಿವಾಸಿಗಳಿಗೆ ನೀರಿನ ವ್ಯವಸ್ಥೆ ಮಾಡ್ತಾರಾ ಎಂಬುದು ಕಾದು ನೋಡಬೇಕಿದೆ. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಡಾಕ್ಟರ್ SB ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ S ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್
ಅಲೈನ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ITI ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಫೋನ್ ನಂಬರ್ 084722566163.